ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಭೀಷ್ಮರ ವಧೆ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಸಂಜಯ ಧೃತರಾಷ್ಟ್ರನಿಗೆ ದುಶ್ಯಾಸನನ ಅದ್ಭುತ ಪರಾಕ್ರಮವನ್ನ ನೋಡಿದ ಬಗ್ಗೆ ವಿವರಣೆಯನ್ನ ಮಾಡ್ತಾ ಇದ್ದ. ಅವನು ಹೇಗೆ ಅರ್ಜುನನನ್ನೂ ತಡೀತಾ ಮತ್ತೆ ಭೀಷ್ಮರ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ನಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳ್ದ. ಆಮೇಲೆ ಅರ್ಜುನ ಶಿಖಂಡಿಯನ್ನು ಮುಂದೆ ಇಟ್ಕೊಂಡು ಭೀಷ್ಮರ ಮೇಲೆ ದಾಳಿ ಮಾಡ್ತಾನೆ. ಶಿಖಂಡಿ ಕೂಡ ವಜ್ರತುಲ್ಯವಾಗಿರುವಂತ ಬಾಣಗಳನ್ನ ಪಿತಾಮಹರ ಮೇಲೆ ಬಿಡ್ತಾನೆ ಇದ್ದ. ಆದ್ರೂ ಕೂಡ ಅವ್ರಿಗೇನು ತೊಂದರೆನೂ ಆಗ್ತಾ ಇರಲಿಲ್ಲ. ಅವ್ರು ನಗ್ತಾ ಅದನ್ನೆಲ್ಲ ತಗೊಳ್ತಾ ಇದ್ರು ಅಂತೆಲ್ಲ ಹೇಳ್ತಾನೆ. ಆಗ ದುರ್ಯೋಧನ ಏನ್ ಮಾಡ್ತಾನೆ, ನಿಮ್ಮ ಪಕ್ಷದ ಎಲ್ಲ ಯೋಧರಿಗೂ ಕೂಡ ಹೇಳ್ತಾನೆ, ಅರ್ಜುನನ ಮೇಲೆ 4 ಕಡೆಗಳಿಂದ ದಾಳಿ ಮಾಡಿ ಅವನು ನೋಡಿ ನೀವೆಲ್ಲ ಹೆದರ್ಕೋಬೇಡಿ, ಧರ್ಮಾತ್ಮರಾದಂಥ ಭೀಷ್ಮರು ನಿಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾರೆ. ಅದಕ್ಕೋಸ್ಕರ ಅಂದ್ರೆ ದೇವತೆಗಳೇ ಅವ್ರ ಜೊತೆ ಯುದ್ಧ ಮಾಡೋಕ್ಕಾಗಲ್ಲ ಅಂದಮೇಲೆ ಪಾಂಡವರ ಬಗ್ಗೆ ಹೇಳೋದಾದ್ರೂ ಏನಿದೆ, ನೀವ್ಯಾರು ಹೆದರ್ಕೋಬೇಡಿ, ಅವನ್ ಮುಂದೆ ಬರ್ತಾ ಇದ್ದಾನೆ ಅಂದಿದ ತಕ್ಷಣ ನೀವು ಓಡಬೇಡಿ, ಎಲ್ಲರೂ ಪ್ರಯತ್ನ ಮಾಡಿ ಅವನ ಮೇಲೆ ದಾಳಿ ಮಾಡಿ ನಾನು ಕೂಡ ಅವನ ಜೊತೆ ಹೋರಾಡ್ತೀನಿ, ನೀವೆಲ್ಲ ನನ್ನ ಸಹಾಯ ಮಾಡಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ನಿಮ್ಮ ಮಗನ ಉತ್ಸಾಹಭರಿತ ಮಾತುಗಳನ್ನು ಕೇಳಿ ಯೋಧರೆಲ್ಲರೂ ಕೂಡ ಆವೇಶದಿಂದ ತುಂಬ ಹೋಗ್ತಾರೆ. ಅವರಲ್ಲಿ ವಿದೇಹ, ಕಲಿಂಗ, ದಾಸೇರಕ, ನಿಷಾದ, ಸವ್ವೀರ, ಬಾಹ್ಲಿಕ, ದರದ, ಪ್ರತಿಜ್ಞಾ, ಮಾಲವ, ಅಭಿಷಾಹ, ಸೂರಸೇನ, ಶಿಬಿ, ಬಸಾತಿ, ಶಾಲ್ವ, ಶಕ, ತ್ರಿಗರ್ತ, ಅಂಬಷ್ಟ ಮತ್ತೆ ಕೇಕಯ ಈ ರೀತಿಯ ದೇಶಗಳ ರಾಜರೆಲ್ಲರೂ ಇದ್ರು. ಇವರೆಲ್ಲರೂ ಕೂಡ ಒಟ್ಟಿಗೆ ಅರ್ಜುನನ ಮೇಲೆ ದಾಳಿ ಮಾಡ್ತಾರೆ. ಆಗ ಅರ್ಜುನ ತನ್ನ ದಿವ್ಯ ಬಾಣಗಳ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಧನಸ್ಸಿನ ಮೇಲೆ ಸಂಧಾನ ಮಾಡ್ತಾನೆ. ಮತ್ತೆ ಹೇಗೆ ಅಗ್ನಿ ಪತಂಗಗಳನ್ನೆಲ್ಲ ಸುಟ್ಟುಬಿಡುತ್ತೋ ಅದೇ ರೀತಿ ಅವನು ಈ ರಾಜರನ್ನೆಲ್ಲ ಭಸ್ಮಗೊಳಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮಹಾರಾಜ ಆ ಸಮಯದಲ್ಲಿ ಅರ್ಜುನನ ಬಾಣಗಳಿಂದ ಗಾಯಗೊಂಡ ರಥದ ಧ್ವಜಗಳ ಜೊತೆನೆ ರಥಿಗಳು, ಕುದುರೆ ಸವಾರರ ಜೊತೆ ಕುದುರೆಗಳು ಮತ್ತೆ ಆನೆ ಸವಾರರ ಜೊತೆ ಆನೆಗಳು ಕೂಡ ಬೀಳೋದಕ್ಕೆ ಪ್ರಾರಂಭವಾಗುತ್ತೆ. ಇಡೀ ಪೃಥ್ವಿ ಬಾಣಗಳಿಂದ ಮುಚ್ಚೇ ಹೋಗಿತ್ತು. ನಿಮ್ಮ ಸೈನ್ಯ 4 ಕಡೆ ಓಡೋದಕ್ಕೆ ಶುರುವಾಯಿತು. ಈ ರೀತಿ ಸೈನ್ಯವನ್ನ ಓಡಿಸಿ ಅರ್ಜುನ ದುಶ್ಯಾಸನನ ಮೇಲೆ ಪ್ರಹಾರ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಅವನ ಬಾಣಗಳು ದುಶ್ಯಾಸನನ ಶರೀರವನ್ನ ಛೇದಿಸ್ಕೊಂಡು ಭೂಮಿಯ ಒಳಗಡೆ ಸೇರ್ಕೊಳ್ತಾ ಇದ್ವು. ಕೆಲವೇ ಸಮಯದಲ್ಲಿ ಅವನು ಅವನ ಕುದುರೆಗಳನ್ನ ಮತ್ತೆ ಸಾರಥಿಯನ್ನು ಕೂಡ ಹೊಡೆದು ಬೀಳಿಸ್ತಾನೆ. ಆಮೇಲೆ 20 ಬಾಣಗಳನ್ನು ಹೊಡೆದು ವಿವಿಂಶತಿಯ ರಥವನ್ನು ಕೂಡ ಮುರಿದು ಹಾಕ್ತಾನೆ. ಮತ್ತೆ 5 ಬಾಣಗಳಿಂದ ಅವನನ್ನು ಗಾಯಗೊಳಿಸ್ತಾನೆ. ಆಮೇಲೆ ಕೃಪಾಚಾರ್ಯ, ವಿಕರ್ಣ ಮತ್ತೆ ಶಲ್ಯನನ್ನು ಕೂಡ ಹೊಡೆದು ಅವರನ್ನು ರಥಹೀರನನ್ನಾಗಿ ಮಾಡ್ತಾನೆ. ಆಗ ಎಲ್ಲ ಮಹಾರಥಿಗಳು ಪರಾಜಿತರಾಗಿ ಓಡ್ ಹೋಗ್ತಾರೆ. ಮಧ್ಯಾಹ್ನದ ಮೊದಲೇ ಈ ಎಲ್ಲ ಯೋಧರನ್ನು ಕೂಡ ಸೋಲಿಸಿ ಅರ್ಜುನ ಹೊಗೆ ರಹಿತ ಅಗ್ನಿಯ ಹಾಗೆ ದೇದೀಪ್ಯಮಾನವಾಗೋದಕ್ಕೆ ಪ್ರಾರಂಭಿಸ್ತಾನೆ. ಅಂದ್ರೆ ಅವನು ಅಷ್ಟೊಂದು ಪ್ರಜ್ವಲಿತವಾಗಿದ್ದಾನೆ, ಅಲ್ಲಿ ಎಲ್ಲೂ ಹೊಗೆನೇ ಇಲ್ಲ, ಹಾಗೆ ಅಗ್ನಿ ದಗದಗ ಅಂತ ಉರಿಯುತ್ತೆ ನೋಡಿ, ಅಷ್ಟು ದೇದೀಪ್ಯಮಾನವಾಗಿದ್ದಾನೆ ಅಂತ. ಪ್ರಖರವಾದ ಕಿರಣಗಳಿಂದ ಜಗತ್ತನ್ನ ಸುಡುವಂತ ಸೂರ್ಯನ ಹಾಗೆ ಅವನು ತನ್ನ ಬಾಣಗಳಿಂದ ಇನ್ನು ಬೇಕಾದಷ್ಟು ರಾಜರಿಗೂ ಕೂಡ ತಾಪವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವರೆಲ್ಲ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ ಇವನು ಏಟುಗಳನ್ನ, ಅಷ್ಟೊಂದು ಅವರಿಗೆ ತಾಪವನ್ನ ಕೊಡ್ತಾನೆ. ಎಲ್ಲ ಮಹಾರಥಿಗಳನ್ನ ಓಡಿಸಿ ಅವನು ಸಂಗ್ರಾಮದಲ್ಲಿ ಕೌರವ ಮತ್ತೆ ಪಾಂಡವರ ನಡುವೆ ರಕ್ತದ ಒಂದು ದೊಡ್ಡ ನದಿಯನ್ನೇ ಹರಿಸ್ತಾನೆ. ಅಷ್ಟರಲ್ಲಿ ತಮ್ಮ ದಿವ್ಯಾಸ್ತ್ರಗಳ ಪ್ರಯೋಗವನ್ನ ಮಾಡ್ತಾ ಭೀಷ್ಮರು ಅರ್ಜುನನ ಮೇಲೆ ದಾಳಿ ಮಾಡ್ತಾರೆ. ಇದನ್ನ ನೋಡಿ ಶಿಖಂಡಿ ಅವರ ಮೇಲೆ ದಾಳಿ ಮಾಡ್ತಾನೆ. ಅವನನ್ನ ನೋಡ್ತಾ ಇದ್ದ ಹಾಗೇನೆ ಭೀಷ್ಮರು ತಮ್ಮ ಅಗ್ನಿಯ ಹಾಗೆ ತೇಜಸ್ವಿಯಾದ ಅಸ್ತ್ರಗಳನ್ನ ಹಿಂದೆ ತಗೊಳ್ತಾರೆ. ಅಂದ್ರೆ ಅವರು ತುಂಬಾ ತೇಜಸ್ವಿಯಾದ ಅಸ್ತ್ರಗಳನ್ನ ಬಿಡೋರಿದ್ರು. ಆದ್ರೆ ಯಾವಾಗ ಶಿಖಂಡಿ ಅವರ ಮೇಲೆ ದಾಳಿ ಮಾಡ್ತಾನೋ ಆಗ ಅವರು ಅಸ್ತ್ರಗಳನ್ನ ಹಿಂದಕ್ಕೆ ತಗೊಳ್ತಾರೆ. ಆಗ ಏನು ಮಾಡ್ದ ಅರ್ಜುನ, ಪಿತಾಮಹರನ್ನ ಮೂರ್ಛೆಗೊಳಿಸಿ ನಿಮ್ಮ ಸೈನ್ಯವನ್ನ ಸಂಹಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಭೀಷ್ಮ ಪಿತಾಮಹರು ಕೈಯಲ್ಲಿ ಧನಸ್ಸನ್ನ ಹಿಡ್ಕೊಂಡಿದ್ರು. ಯಾವಾಗ ಶಿಖಂಡಿ ಅವ್ರ ಮೇಲೆ ಪ್ರಹಾರ ಮಾಡ್ತಾನೋ ಆಗ ಆ ಧನಸ್ಸನ್ನ ಕೆಳಗೆ ಇಳಿಸ್ತಾರೆ. ಆವಾಗ ಅರ್ಜುನ ಏನ್ ಮಾಡ್ದ, ಮೂರ್ಛೆ ಹೋಗೋ ಹಾಗೆ ಅವನು ಮಾಡ್ತಾನೆ. ಆಮೇಲೆ ಶಲ್ಯ, ಕೃಪಾಚಾರ್ಯ, ಚಿತ್ರಸೇನ, ದುಶ್ಯಾಸನ ಮತ್ತೆ ವಿಕರ್ಣ ದೇದೀಪ್ಯಮಾನವಾದಂಥ ರಥಗಳ ಮೇಲೆ ಕೂತ್ಕೊಂಡು ಪಾಂಡವರ ಮೇಲೆ ಅವರು ಆಕ್ರಮಣವನ್ನ ಮಾಡ್ತಾರೆ. ಮತ್ತೆ
ಅವರ ಸೈನ್ಯವೆಲ್ಲ ಕಂಪಿಸೋದಕ್ಕೆ ಶುರುವಾಗುತ್ತೆ. ಆ ಶೂರ ವೀರರ ಕೈಯಿಂದ ಸಾಯ್ತಾ ಇರುವಂಥ ಆ ಸೈನ್ಯ ಎಲ್ಲ ಕಡೆ ಓಡೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಅರ್ಜುನ ಮಾಡ್ತಾ ಇದ್ದ, ಅರ್ಜುನನ ಕಾರಣದಿಂದ ಕೌರವರ ಸೈನ್ಯ ಓಡ್ತಾ ಇತ್ತು. ಈಗ ಶಲ್ಯ, ಕೃಪಾಚಾರ್ಯ, ಚಿತ್ರಸೇನ, ದುಶ್ಯಾಸನ, ವಿಕರ್ಣ ಇವರೆಲ್ಲ ಯುದ್ಧ ಮಾಡೋದಕ್ಕೆ, ಇವರೆಲ್ಲ ಆಕ್ರಮಣ ಮಾಡಿದ್ಮೇಲೆ ಪಾಂಡವರ ಸೈನ್ಯ ಕಂಪಿಸೋದಕ್ಕೆ ಶುರುವಾಗೀಗ ಆ ಸೈನ್ಯ ಓಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.